ಕೆಲಸ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಹೊಂಟೇನು. ಮನೆಗೆ ಹೋದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಮೊಬೈಲ್ ರೀಚಾರ್ಜ್ ಖಾಲಿ ಆಗೈತಿ. ಮೊಬೈಲ್ ರೀಚಾರ್ಜ್ ಮಾಡಿಬಿಟ್ಟ ಸ್ವಲ್ಪ ಏನಾದರೂ ವಿಡಿಯೋ ಮಾಡಿಬಿಟ್ಟ ಮಾಡ್ಕೋತಿರ್ತೇವೆ. ಇವತ್ತಿಂದ ರಿಚಾರ್ಜ್ ಅಂಗಡಿಗೆ ಹೋಗಿ ಸ್ವಲ್ಪ ವಿಡಿಯೋ ಮಾಡಿರ್ತಾನೋ ನೋಡ್ರಿ ಹೆಂಗೈತಿ ಇವತ್ತು. ನಾನು ನಿಮ್ಮ ಉತ್ತರ ಕರ್ನಾಟಕ ರಾಯಬಾವ್ ಹುಡುಗ. ಇವತ್ತು ಮೊಬೈಲ್ ರಿಚಾರ್ಜ್ ಖಾಲಿಯಾಗಿತ್ತು. ಮಹೇಶನ ಅಂಗಡಿ ಮೊಬೈಲ್ ರಿಚಾರ್ಜ್ ಮಾಡ್ಸಕ್ಕೆ ಬಂದೇನು. ಮಹೇಶನ ನಮಸ್ಕಾರ ರೀ. ಏನು ಮಾಡಾಕತ್ತೀರಿ ಅಣ್ಣ? ಏನಿಲ್ಲ, ಸ್ವಲ್ಪ ರಿಚಾರ್ಜ್ ಮಾಡೋಯ್ತ್ರಿ. ರಿಚಾರ್ಜ್ ಮಾಡ್ತೀರ ಮಾಡೋದು ಬರಾಕ್ರಿ. ಯಾವ್ದು ಏಟಲ್ ನಂಬರ್ ಹಾಕಲ್ಲ ವಿಡಿಯೋ ಮಾಡಾಕ್ತೀರ? ಯಾ ಸುಮ್ಮ ಮಾಡ್ಕೋತಿರೋದ್ರಿ. ನೋಡ್ರಿ ಕರೆಕ್ಟ್ ಹಾಕ್ರಿ. ನೋಡ್ರಿ ಎಷ್ಟಿದ್ರಿ ಅನ್ ರಿಚಾರ್ಜ್? 2 GB 380 ರೂಪಾಯಿ ಐತೆ ನೋಡೋಣ. ಒಬ್ಬೋನು ರಿಚಾರ್ಜ್ ಹಿಂಗೆ ತುಟ್ಟು ಮಾಡ್ರಿ ಹೆಂಗನ್ರಿ. ಇವತ್ತು 400 ರೂಪಾಯಿ ದುಡ್ಕೊಂಡ್ ಬಂದೇನು. ಇಲ್ಲೇ ರಿಚಾರ್ಜ್ಗೆ ನಮಗೆ ರೊಕ್ಕ ಕೊಡೋದಾದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ನಮ್ಮ ಕಡೆ ಏನಿಲ್ಲ ರೀ, ಏರ್ಟೆಲ್ದವ್ರು ಮಾಡ್ತಾರೋ, ನಾವು ರಿಚಾರ್ಜ್ ಮಾಡೋದು ಅಷ್ಟೇ. ಹಂಗಲ್ರಿ ಅಣ್ಣ, 400 ರೂಪಾಯಿ ನೋಡ್ರಿ, ಜರ ಕಡಿಮೆ ಮಾಡ್ರಿ. ಅಂದ್ರೆ ನಾವು ಕಮ್ಮಿ ಮಾಡೋದಿತ್ತಂದ್ರೆ ಮತ್ತೆ ಅಲ್ಲೇನಿದ್ರಿ ಮಾಡ್ರಿ. ಒಂದು 2 GB ಮಾಡ್ರಿ. 380 ಮಾಡೋಣ್ರಿ. ಹಾಂ ಮಾಡ್ರಿ. ನೋಡಿರಿ ಇವತ್ತು ನಮ್ಮ ರಾಯಬಾವ್ ತಾಲೂಕು ಮೇಕಗ್ರಾಮ ಮೊಬೈಲ್ ಅಂಗಡಿ ರಿಚಾರ್ಜ್ ಮಾಡ್ಸಕ್ಕೆ ಬಂದೇನು. ಇವತ್ತು 400 ರೂಪಾಯಿ ದುಡ್ಕೊಂಡ್ ಬಂದೇನು. ಇಲ್ಲೇ ರೊಕ್ಕ ಎಲ್ಲ ಕೊಟ್ಟು ಹೋಗೋದಾಗೈತೆ ಮತ್ತು 80 ರೂಪಾಯಿ ಹಾಕಿ. ಇದ್ರ ಬಗ್ಗೆ ಏನಂತೀರಿ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದು ಮತ್ತೊಂದು ಏನು ಹೇಳ್ತಾರಲ್ಲ ಸಬ್ಸ್ಕ್ರೈಬ್ ಏನದ ಅದನ್ನೊಂದು ಒತ್ತಿ ಬಿಡ್ರಿ. ನಾವು ಉತ್ತರ ಕರ್ನಾಟಕ ಮಂದಿ ಹಿಂಗೆ ನೋಡ್ರಿ, 400 ರೂಪಾಯಿ ಕೆಲಸ ಮಾಡಿರೋ 480 ರೂಪಾಯಿ ಅವ್ರು ರಿಚಾರ್ಜ್ ಮಾಡ್ತಾವ. ಬೆಂಕಿ ಅಲ್ರಿ ಮುಂದೆ ಹಚ್ಚಿರ ತಾಕತ್ತ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಸ್ವಲ್ಪ ಸಣ್ಣ ಮಂದಿ ಕಡೆ ಸ್ವಲ್ಪ ಕಾರಣ ತೋರಿ ಸಪೋರ್ಟ್ ಮಾಡ್ತೀನಿ ಅಂತ ನಂಬಿಕೆಯಿಂದ ಚಾನೆಲ್ ಓಪನ್ ಮಾಡಿನು.